ಕೋಲ್ ಬೇಡ ಬಾರ, ಕೋಲ್ ಬೇಡ ಬೇಡ. ಹಾಂ ಆ ಫೋಟೋ ತಗೊಂಡು ಅಲ್ಲ, ನಾನು ನಿದ್ದೆ ಬರೋಲ್ಲ. ಇದು ಸುಮಾರು ವರ್ಷ ಆಗೋಯ್ತು ರೀ. ಎಲ್ಲಿ ಮನೇಲಿ? ಈ ಮನೇಲಿ ಹೌದು. ಅಲ್ಲೇ ಹೇಳೋದು ಬರ್ತಾನಂತ ಇವತ್ತಿಗೂ ಗೊತ್ತಾ, ಅದು ಯಾರು ತಗೊಂಡು ನಿಲ್ತಲ್ಲ, ಅಲ್ಲಿಂದ ಬದಲಾಯಿಸಿ ಅಲ್ಲಿಗೆ ಚಿಕನ್ ಅವರ ಬಂದಿದ್ದೇನೆ. ಅಲ್ಲಿಂದ ಬಂದಿರೋದು ಇದಕ್ಕೆ ಊಟ ಮಾಡಬೇಕಾ ನೀವು ಕೇಳಿದ್ದು? ದೊಡ್ಡದು ಕೊಡಲಿಲ್ವಾ ಯಾಕೆ ತಿಲಕ್ ಅವ್ರಿಗೆ? ಇದೆ ಅಲ್ವಾ ಅಭಿಮನ್ಯು? ಇದಕ್ಕೆ ತುಂಬ ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಭಿಮನ್ಯುಗೆ. ಕೊಟ್ಟಿದ್ದು ನನಗೆ ಎರಡು ಒಂದೇ ಲೆಕ್ಕ ಚೆನ್ನಾಗಿ ಯಾವಾಗ ಮಾಡಿರೋ ವಿಡಿಯೋ ಇದು? ಮೊನ್ನೆ ಸಪ್ಲಮ್ನಲ್ಲಿ ನೀವು ಯಾರು ಸುಬೇಗ್ ಹೊಡೆದು ಇದ್ರಲ್ಲ? ಇಲ್ಲ, ಇದು ಇದೂ ನಿಮ್ಗೆ ಕೊಟ್ಟಿದ್ದು. ಅದನ್ನ ಯಾವಾಗ ಮಾಡಿದ್ದು ಇದು ವಿಡಿಯೋ ಅಂತ? ಅವಾಗ ಮುಂಚಿತ್ತು. ಹಾಂ ಹಾಂ, ಅದಕ್ಕೆ ಮುಂಚೆ ಸಪ್ಲಮಲ್ಲಿ ಅಣ್ಣ ಫಸ್ಟ್ ಪೇಜ್. ಏನು ಭದ್ರಾಗೆ ಕುಂತವೆ ಅದಕ್ಕೆ ಕೊಡಬಾರ್ದು. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಮರವೇರಣ್ಣಪ್ಪ ತಾತ ಅವರ ಮನೆಯಲ್ಲಿದ್ದೀವಿ. ಹೊಸದಾಗಿ ಮನೆಯನ್ನು ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಹಾಗೆ ಇವತ್ತು ದೇವನಹಳ್ಳಿಯಲ್ಲಿ ಜಾತ್ರೆ ಕೂಡ ಇದೆ. ವೇಣುಗೋಪಾಲ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಕೂಡ ಇದೆ. ತುಂಬ ಚೆನ್ನಾಗಿ ಜಾತ್ರೆ ನಡೆದಿದೆ. ಈಗಾಗಲೇ ನೀವು ವಿಡಿಯೋನೆಲ್ಲ ನೋಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ರಾಹುಲ್ ಅವರು ಕೂಡ ಬನ್ನೂರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಬರೋದು ಸ್ವಲ್ಪ ತಡ ಆಯಿತು, ಹಾಗಾಗಿ ತಾತ ಅವ್ರನ್ನ ಮೀಟ್ ಮಾಡೋದಕ್ಕಾಗಿರಲಿಲ್ಲ. ಸೊ ಈಗ ತಾತ ಅವ್ರನ್ನ ಮಾತಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಈಗ ವಿಜಯಪುರಕ್ಕೆ ಬಂದಿದ್ದೀವಿ. ತಾತ ಕೂಡ ತುಂಬ ಖುಷಿಪಟ್ಟರು ರಾಹುಲ್ ಅವ್ರನ್ನ ನೋಡಿ. ಮಧ್ಯಾಹ್ನವರೆಗೂ ವೆಯ್ಟ್ ಮಾಡ್ತಾ ಇದ್ರು ರಾಹುಲ್ ಅವ್ರನ್ನ ಮಾತಾಡಿಸ್ಬೇಕು ಅಂತ. ಅವರು ಬರೋದು ಲೇಟ್ ಆಗಿದ್ದರಿಂದ ಸೊ ಆಗಿರಲಿಲ್ಲ. ಸೊ ಈಗ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ, ಈಗ ಇಲ್ಲಿ ಬಂದಿದ್ದಾರೆ ಮಾತಾಡಿಸ್ಬೇಕು ಅಂತ. ಬನ್ನಿ ಕೇಳೋಣ. ತಾತ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವಾಗ ನೋಡ್ಬೇಕನ್ನೋ ಭಾರಿ ತಲೆ ಇತ್ತು. ಏನೋ ನನ್ಗೆ ಅಲ್ಲಿ ಟೈಮ್ ಸಿಕ್ಕಲ್ಲ, ಅಲ್ಲಿ ತೆಗಿಬೇಕಾಗಿದ್ದು. ಏನು ಮಾಡ್ತೀರಿ, ಎಡವಟ್ಟು ಆಯಿತು. ಹೆಂಗೋ ಸ್ಟೋಸ್ ಮಾಡಿದ್ರಿ, ಸಾಕು. ನನಗೆ ಇದೇ ಒಂದು ಖುಷಿ ಆಗೋಯ್ತು. ಇಲ್ಲ, ಅಲ್ಲಿ ಹೋಗಿ ಹೌದು. ಅವತ್ತು ಇವರು ಇದು ಮಾಡಿದ ದಿವಸ ನಾನು ಹೋಗ್ಬೇಕಾಗಿತ್ತು. ಕಾಣವಚಿತ ಅವ್ರ ಜೀವಕ್ಕೆ ನೋಡಿದ್ರಲ್ಲ, ಆಸ್ಪತ್ರೆಯಾಗಿದ್ದೆ. ಇವ್ರ ಪ್ರೋಗ್ರಾಮ್ ನಾನು ಅವತ್ತು ಹೋಗ್ಬೇಕಾಗಿತ್ತು. ಏನು ಮಾಡ್ತೀರಿ, ಎಲ್ಲ ಟೈಮ್ ತಪ್ಪಾಯ್ತು ಅವತ್ತು. ಹೋಗ್ತೀನಿ, ಹೋಗಿ ಅವ್ರ ಮನೆಯೆಲ್ಲ ನೋಡ್ಕೊಂಡು. ಅವತ್ತು ನಮ್ಮ ಹುಡುಗರು ಭಾರಿ ನೋಡ್ತಿದ್ರು, ನಾನು ಆಸ್ಪತ್ರೆಯಾಗಿದ್ದೆ ಅವತ್ತು. ಏನು ಮಾಡ್ತೀರಿ, ಹೋಗ್ಬೇಕು. ಹೋಗ್ತೀನಿ. ಏನು ಹೇಳ್ತೀರಾ ರಾಹುಲ್ ಅವ್ರ ಬಗ್ಗೆ? ರಾಹುಲ್ ಅವ್ರ ಬಗ್ಗೆ ಅವ್ರ ಕಥೆನೇ ಬೇರೆ ಬಿಡಿ. ಅದ್ರ ನಮ್ಗಿನ್ನೂ ಜೋರಾಗಿರ್ತದೆ. ಇಲ್ಲ, ಅವರು ಈಚೆಗೆ ಬರಲ್ಲ, ನನ್ನಂಗೆ ಅವರು ಅಂತಾರ. ನಾವು ರೈತರ್ತಾನೆ, ಅವರು ರೈತರ ಥರದಾಗೆ ಅವರೇ. ಈಗ ಯಾರ್ಯಾರ ಏನೇನು ಮಾಡ್ತಾವ್ರೆ, ಅವರು ನಮ್ಮಂಗೆ ಅವರು. ಅದೊಂದೇ ದೇವ್ರು ಕಾಪಾಡ್ತಾ ಇರೋದು ಅವ್ರನ್ನ. ಹೇಗೆ ನಡೀತು ತಾತ ಜಾತ್ರೆ ಎಲ್ಲ ಇವತ್ತು ಭಾರಿ ಜೋರ ಖುಷಿಯಾಗಿ ನಡೀತು. 3 ಜೊತೆ ಎತ್ತುಗಳು ಬಂದಿತ್ತು. ಇವು ಬರೋವು, ಅದು ಗಲಾಟೆ ಮಾಡ್ತದೆ ಹೊಸೆತ್ತು. ಅದನ್ನ ಈಗ ಬರಕ್ಕೆ ನಿಲ್ಲಿಸ್ಬಿಟ್ಟೆ. ಈಗ ಅವೆರಡಕ್ಕೂ 2 ಆಗ್ಬಿಡ್ತೀವಿ. ಈಗ ಮನೆ ತುಂಬಾ ಚೆನ್ನಾಗಿ ಕಟ್ಸಿದೀನಿ. ಏನೋ ದೇವ್ರು ಇದ್ರ ನಿಂಕ ಈ ನಿಂಕ ನಾನು ಕೊಟ್ಟಿಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ತುಂಬಾ ಅಚ್ಚುಕಟ್ಟಾಗಿದೆ ಕೊಟ್ಟಿಗೆ ಎಲ್ಲ ಕೂಡ. ತುಂಬಾ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹೆಂಗಿದೆ ತಾತ ಹೊಸ ಮನೆ? ಚೆನ್ನಾಗಿದೆ. ಈ ಕಾಲಕ್ಕೆ ತಕ್ಕಂಗೆ ಮಾಡಿಸಿದ್ದೀನಿ. ಎಷ್ಟೋ ದಿನ ಕನಸಿದ್ದು, ಈ ಕನಸು ನೆರವೇರಿದೆ. ನನಸಾಗಿದೆ, ತುಂಬಾ ವರ್ಷಗಳ ಕನಸಿಗೆ ನನಸಾಗಿದೆ. ಖುಷಿ ಇದೆ, ಸಾರ್ಥಕತೆ ಜೀವನದಲ್ಲಿ. ಹೌದಮ್ಮ, ಅಲ್ವಾ? ಹೌದು. ಇನ್ನೇನು ಸಮಾಚಾರ? ಊಟ ಮಾಡಿದ್ರಾ? ಊಟ ಆಯ್ತು. ಮಾತಾಡೋಣ. ರಾಹುಲ್ ಅವರೇ, ಈಗ ಮರವೇನಾರಾಯಣಪ್ಪ ಅವ್ರನ್ನ ಹಳ್ಳಿಕಾರ್ ತಳಿಯ ಪೋಷಕರು ಅಂತಾನೆ ಹೇಳ್ಬೋದು. ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರನ್ನ ಉಳಿಸ್ಕೊಂಡು ಬಂದಿದ್ದಾರೆ, ಹಾಗೆ ಬೆಳೆಸ್ಕೊಂಡು ಬಂದಿರುವಂತಹ ಕುಟುಂಬ ಇವ್ರದ್ದು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವರ
ಇವ್ರನ್ನ ಒಂದು ಮೀಟ್ ಮಾಡಿದ್ರೆ ಇವತ್ತು ನಮಗೆ ಒಂದು ಭಾಗ್ಯ ಅದು. ಈಗ ನಾವು ಹೇಳ್ತಾ ಹೋಗೋದಾದರೆ ಇಡೀ ಕರ್ನಾಟಕ ರಾಜ್ಯ ಕಂಡಂಥ ಶ್ರೇಷ್ಠ ಪ್ರಶಸ್ತಿ ಅಂತ ನಾವೇನು ಕರಿತೀವಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ, ಒಂದೊಂದು ಕ್ಷೇತ್ರದಲ್ಲಿ ಅದರ ಸಾಧನೆ ಮಾಡಿದವ್ರಿಗೆ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಿದ್ದೀವಿ. ಹಳ್ಳಿಕಾರ್ ತಳಿಯಲ್ಲಿ ಸಾಧನೆ ಮಾಡಿರತಕ್ಕಂಥ ಯಾರೋ ವ್ಯಕ್ತಿ ಇಲ್ಲಿದ್ದರೆ ನಮ್ಮಂಥ ಯೂತ್ಸ್ಗೆ ಪ್ರೇರಣೆ ಆಗಿದ್ರೆ ಇವತ್ತು ಅದು ಮರ್ವೆ ನಾರಾಯಣಪ್ಪ ಅವರು. ಅವರ ಒಂದು ಸಾಧನೆ ಮುಂದೆ ನಮ್ದು ಏನೂ ಇಲ್ಲ. ಇವತ್ತು ಅವ್ರು ನಮ್ಮನ್ನ ಮೀಟ್ ಮಾಡಿದ್ದು ಖುಷಿ ಆಯಿತು ಅಂತಂತವ್ರೆ, ಅದು ತಪ್ಪು. ಇಂಥವ್ರು ಮಾಡಿದ್ದು ನಮಗೆ ಖುಷಿ. ಹೇಳ್ತಾರೆ ಇದ್ರ ಬಗ್ಗೆ, ನಾವು ಯತ್ನ ಕಟ್ಟಿ ಸಾಕ್ತಿದ್ದೀವಿ ಆಗಿಂದ ಅಂತೇಳಿ. ಇಂಥವ್ರ ಒಂದು ಆಶೀರ್ವಾದವನ್ನು ತಗೊಂಡ್ರೆ ಗೊತ್ತಾಗ್ತದೆ ಇವ್ರು ಎಂಥ ದೊಡ್ಡ ವ್ಯಕ್ತಿ ಅಂತೇಳಿ. ಈ ಓಕೆನಾ, ಈ ಒಂದನ್ನು ಎತ್ತು ಕಟ್ಟುವಂತಹ ಒಂದು ಕಲೆ ಇರ್ಬೋದು, ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಇವತ್ತಿಗೂ ಸಹ ಯಾರು ಸರ್ ಇಂಥ ದೊಡ್ಡ ಮನೆ ಕಟ್ಬಿಟ್ಟು ಇಂಥ ಚಿಕ್ಕ ಪ್ಲೇಸಲ್ಲಿ ಮಲಗ್ತಾರೆ, ಅಂಥ ಒಂದು ಸಾಧನೆ ಮಾಡ್ತಿರತಕ್ಕಂಥ ವ್ಯಕ್ತಿ ಇವರು. ಇಂಥವರು ಬೆಳಕಿಗೆ ಬರಲಿ, ಅದನ್ನ ಬಿಟ್ಟು ಬೇರೆ ಬೇರೆ ಇದನ್ನು ಅವಾಯ್ಡ್ ಮಾಡಿ ಇಂಥ ವ್ಯಕ್ತಿಗಳನ್ನು ನಾನು ಹೇಳಿದ್ನಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕರ್ನಾಟಕ ಸರ್ಕಾರ ಮುಂದಿನ ದಿನಗಳಲ್ಲಿ ಗುರುತಿಸೋದೇ ಆದರೆ ಹಳ್ಳಿಕಾರ್ ತಳಿಯ ಪೋಷಕರು ಅಂತೇಳಿ ಇವ್ರನ್ನ ಗುರುತಿಸಿ ಇವ್ರಿಗೂ ಸಹ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರೆ ನಮ್ಮಂಥ ಯೂತ್ಸ್ಗೆ ಮುಂದಿನ ದಿನಗಳಲ್ಲಿ ಅದು ಪ್ರೇರಣೆ ಆಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ನಾಗ ಅವ್ರು ಯಾರೋ ಹೋಗಿ ಹುಡುಗರು ಅಂತವ್ರೆ, ಈ ಮಗು ಮಾತಾಡಿರುತ್ತೆ ತಕ್ಕಂತ ಈಚೆ ಬಂದ್ಬಿಟ್ಟು ಅಲ್ಲೇ ಅಭಿಷೇಕ ಮಾಡಿಸಿ ಸಾಕು, ನಮ್ಗೆ ಅದೇ 100 ಕೋಟಿ ಇರುತ್ತೆ. ರಾಹುಲ್ ಅವರು ಏನು ಅಂತಂದರೆ ಈಗ ಇವ್ರನ್ನ ಹಳ್ಳಿಕಾರ್ ತಳಿಯ ಪೋಷಕರು ಅಂತಲೇ ಕರಿಬೋದು, ಕರಿಬೇಕು ಆ್ಯಕ್ಚುಲಿ. ಏನಂತಂದರೆ ಇಷ್ಟು ವರ್ಷಗಳಿಂದ ಇವರು ಉಳಿಸ್ಕೊಂಡು ಬಂದಿದ್ದಾರೆ. ಸರ್ಕಾರದ ಕಡೆಯಿಂದ ಇವ್ರಿಗೊಂದು ಸನ್ಮಾನ ಆಗಿರ್ಬೋದು, ಏನಾದೊಂದು ಪ್ರಶಸ್ತಿ ಗೌರವ ಒಂದು ಸಿಕ್ಕಿದ್ರೆ ಇವರ ಒಂದು ಬದುಕಿಗೂ ಒಂದು ಸಾರ್ಥಕತೆ ಸಿಗ್ತದೆ, ಪ್ರೋತ್ಸಾಹ ಸಿಗ್ತದೆ. ಸರ್ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಇವ್ರಿಗೆ ಒಂದು ಸರ್ಕಾರದ ಕಡೆಯಿಂದ ಒಂದು ಏನಾದೊಂದು ಪ್ರಶಸ್ತಿ ನಮ್ಮ ಒಂದು ಹಳ್ಳಿಕಾರು ಫೀಲ್ಡಲ್ಲಿ ಇವರಿಗೆ ಒಂದು ಸಿಗುವಂತೆ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರನ್ನ ಸಾಕೊಂಡು ಬರ್ತಾ ಇರುವಂತಹ ಒಂದು ಕುಟುಂಬ ಅಂತಾನೆ ಹೇಳ್ಬೋದು ಇವ್ರದ್ದು. ಎಷ್ಟು ತಾತ ವಯಸ್ಸಿಗೆ ನಿಮಗೆ? 91 ವರ್ಷ ಆಗಿದೆ. ಸೊ ನೋಡಿ 91 ವರ್ಷ ಆಗಿದೆ. 91 ವರ್ಷ ಆಗಿದ್ರು ಕೂಡ ಈಗಲೂ ತುಂಬ ಎನರ್ಜೆಟಿಕ್ ಆಗಿ ಓಡಾಡ್ತಾರೆ. ತುಂಬ ಅವ್ರ ಕೆಲಸಗಳನ್ನೆಲ್ಲ ಅವರೇ ಮಾಡ್ಕೊಳ್ತಾರೆ, ತುಂಬ ಚೆನ್ನಾಗಿ ಓಡಾಡ್ತಾರೆ. ಸೊ ಹೊಸದಾಗಿ ಮನೆಯನ್ನು ಕಟ್ಟಿದ್ರು ಕೂಡ ಅಲ್ಲಿ ಇರದೆ ಅವರು ಇಲ್ಲೇ ಕೊಟ್ಟಿಗೆನಲ್ಲೇ ಇರ್ತಾರೆ. ಅಂತಂದರೆ ಕೊಟ್ಟಿಗೆನೇ ಅವ್ರಿಗೆಲ್ಲ. ಅವ್ರು ಕೂತರು ಎತ್ತುಗಳವ್ರ ಮುಂದೆನೇ ಇರಬೇಕು, ಮಲ್ಕೊಂಡ್ರು ಅವ್ರ ಎತ್ತುಗಳವ್ರ ಮುಂದೆನೇ ಇರಬೇಕು. ಸೊ ಊಟ ತಿಂಡಿ ಎಲ್ಲ ಕೂಡ ಅವ್ರದ್ದಿಲ್ಲೇ. ಸೊ ಹಾಗಾಗಿ ಅವ್ರ ಜೀವನವನ್ನೇ ಒಂದು ರೀತಿ ಹಳ್ಳಿಕಾರ್ಗೆ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಅಷ್ಟು ಒಂದು ಜೀವನದಲ್ಲಿ ಸ್ಯಾಕ್ರಿಫೈಸ್ನ ಮಾಡಿದ್ದಾರೆ ಹಳ್ಳಿಕಾರ್ಗೋಸ್ಕರ. ಸೊ ಹಾಗಾಗಿ ಅವರಿಗೆ ಅವರ ಒಂದು ಶ್ರಮಕ್ಕೆ, ಅವರ ಒಂದು ಜೀವನದಲ್ಲಿ ಮಾಡಿರುವಂಥ ಒಂದು ತ್ಯಾಗಕ್ಕೆ ಒಂದು ಸರ್ಕಾರದ ಕಡೆಯಿಂದ ಖಂಡಿತವಾಗ್ಲೂ ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಲ್ವಾ ತಾತ? ಆಯ್ತು ತಾಯಿ. ಏನು ಹೇಳಿದ್ರೆ ಇಷ್ಟಪಡ್ತೀರಾ ರಾಹುಲ್ ಅವರೇ? ಅದು ಮಾಡಬೇಕು. ಸರ್ಕಾರಗಳು ದಯವಿಟ್ಟು ಸಾವಿರಾರು ವರ್ಷಗಳ ಕಾಲ ರೈತನ ಬದುಕನ್ನ ಹಸನು ಮಾಡಿರತಕ್ಕಂಥ ತಳಿಗಳಿವು. ಇಂಥ ತಳಿಗಳನ್ನ ಪ್ರೋತ್ಸಾಹಿಸಿ ಮುಂದಿನ ಪೀಳಿಗೆಗೆ ಇವರು ಕೊಡುಗೆಯಾಗಿ ಕೊಡಬೇಕು ಅಂತ ಅನ್ಕೊಳ್ತಾ ಇರೋ ಇವರ ಒಂದು ನಿಲುವೇ ದೊಡ್ಡದು. ಅಂಥದ್ದನ್ನು ಸರ್ಕಾರ ದಯವಿಟ್ಟು ಅದಕ್ಕೆ ಅದರ ಕಡೆ ಒಲವನ್ನು ತೋರಿ ಇಂಥ ವ್ಯಕ್ತಿಗಳಿಗೆ ಪ್ರೋತ್ಸಾಹವಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಯತ್ನ ಸಾಕೋರ ಸಂಖ್ಯೆನೂ ಜಾಸ್ತಿ ಆಯ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಸರ್ಕಾರಗಳನ್ನ ವಿನಂತಿಸಿಕೊಳ್ಳೋಕೆ ಇಷ್ಟಪಡ್ತೀನಿ. ತಾತ, ಈಗ ರಾಹುಲ್ ಅವರು 100 ಕರುಗಳನ್ನ ದಾನವಾಗಿ ಕೊಟ್ಟಿದ್ದಾರೆ ರೈತರಿಗೆ, ಸಾಕುವಂತಹ ರೈತರಿಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇಲ್ಲ, ಅದು ಮಾಡಿರೋದು 100 ಕೋಟಿ ಕೊಟ್ಟಂಗಾಯ್ತು. ಎಲ್ಲ ಹೇಳಿದ್ರು ನಮ್ಮ ಸ್ನೇಹಿತರುಗಳೆಲ್ಲ 100 ಕೋಟಿ ಅವ್ರು ದಾನ ಕೊಟ್ಟಂಗಾಯ್ತು. ದುಡ್ಡು ಕೊಟ್ಟು ನೋಡಿ, ಇವಾಗ ಆ ಕರ ಕೊಟ್ಟಿರೋದು ಎಷ್ಟು ಸತ್ತಿ ಹೇಳಿ ನೀಡ್ರೆ. ಆ ಒಬ್ಬ ಹುಡುಗ ಸಮಯ ಇಷ್ಟುದ್ದ ಹಿಡ್ದು ಇಲ್ಲಿ ಮಗಡಿ ಒಳಗೆ ಕಾಲು ಕಟ್ಟಾಗಿ ಬಿಟ್ಟೋಗ್ಬಿಟ್ಟ. ಅಭಿಮಾನಿಗಳು ಅವರು 5 ಜನ ಹುಡುಗರು. ಅಷ್ಟು ಕೊಟ್ಟರೆ ತಾತ್ಮ ಲೆಕ್ಕ ಇರಲ್ಲ. ಇದು ಬೆಳೆಸ್ಬೇಕು ಅಂತ ಹೇಳಿ ಕೊಟ್ಬಿಟ್ಟು ಬರುವೆ ಹಾಕೋದು ಅಲ್ಲಿ ಐತಿ. ಹಂಗೆ ಜಾತಿ ನೋಡ್ರಿ ಅದನ್ನ. ಅದ್ರ ಕಥೆನೇ ಬೇರೆ. ಹುಡುಗರು ಸಣ್ಣ ಹುಡುಗ. ಅದೇ ಈ ಸತ್ಯ ಅವ್ರೇನು ಪ್ರೋಗ್ರಾಮ್ ಇದು ಮಾಡಬೇಕಾ, ಅವ್ರ ಮನೆ ಹತ್ರ ಹೋಗಿ ಒಂದು ರಾತ್ರಿ ಮಲಗಿದ್ದು. ಆಮೇಲೆ ನೀನು ಯಾವಾಗ ಟೈಮ್ ಸಿಕ್ಕಿದಾಗ ಈ ಜಾಪನ್ ನೀನು ಈಗ ಮಾಡಿ, ನೀನು ಯಾವಾಗಿಲ್ಲ ನಾನು ಫೋನ್ ಹಾಕ್ತೀನಿ. ಅವತ್ತೆಲ್ಲ ನಾವು EMನಲ್ಲಿ ಇರ್ತಾಳೆ ಅವತ್ತು ಜಾತ್ರೆಕ ಶ್ರೀರಾಮಣ್ಣ ದಿವಸನೇ ಅವತ್ತು ಹಂಗೆ ಬಂದು ನೀವು ದಾರಿ ತಿಳ್ಕೊಂಡು ಹೋಗ್ರೆ ಸಾಕು. ನನ್ನ ಆಯಪ್ಪನೇ ನನ್ನ ಈಸ್ ತಂದಿರೋದು. ಸ್ವಾಮಿ, ನಮ್ಮ ತಂದೆ ಸತ್ತದ ದಿನ ಬೆಳಗ್ಗೆ 10 ಗಂಟೆಗೆ ಮಣ್ಣು ಹಾಕಿ 12 ಗಂಟೆಗೆ ಘಾಟಿನಾಗಿದ್ದೆ ನಾನು. 18 ಜೊತೆ ಅವಾಗೂ ಬಚ್ಚೆ ನಾನು ಅವಕ್ಕ. ಎಷ್ಟು ವಯಸ್ಸಾಗ? ಅವಾಗೆಲ್ಲ ಒಂದು 24-25 ವರ್ಷ ನನ್ನ ತಂದೆ ಕಣ್ಣು ಮುಚ್ಚಿದ್ದೆ. ಮುಚ್ಚಿದ್ರೆ ನಾನು ಬಿಡುಗಿಡಲ್ಲ. ಯಾತ್ರೆ ಮುಖ್ಯ, ನಮ್ಮ ತಂದೆ ಎಲ್ಲ ಮುಖ್ಯ.
ಅವತ್ತೇ ಹಠ ಮಾಡಿಬಿಟ್ಟೆ. ಇವರ ಒಂದು ದೊಡ್ಡತನನ ನಾವು ಇದ್ರಲ್ಲೇ ನೋಡ್ಬೋದು. ನೀವು ಒಂದು ಮನೆಯ ಟೂರನ್ನು ಸಹ ತೋರಿಸಿ ಇವ್ರ ಮನೆನ, ಅಂತ ಮನೆಯನ್ನ ಬಿಟ್ಟು ಇವತ್ತು ಇಲ್ಲಿ ಇವರ ವಾಸವನ್ನ ಮಾಡ್ತಿದ್ದಾರೆ ಅಂದ್ರೆ ಇವರು ಆ ಒಂದು ಬಸವಣ್ಣ ಸ್ವಾಮಿಗಳಿಗೆ ಎಷ್ಟರ ಮಟ್ಟಿಗೆ ಸೇವೆ ಮಾಡ್ತದೆ ಅಂತ ಈ ಒಂದು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು. ದಯವಿಟ್ಟು ಇಂಥ ವ್ಯಕ್ತಿಗಳನ್ನ ಏನು ಸಮಾಜದಲ್ಲಿ ಬೆಳಕು ಚೆಲ್ಲುವಂತ ಕೆಲಸವನ್ನ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ನಾನು. ಆದಷ್ಟು ಬೇಗ ತಾತ ನಿಮ್ಗೆ ಸರ್ಕಾರದ ಕಡೆಯಿಂದ ಏನೋ ನಿಮ್ಮ ಆಶೀರ್ವಾದ ಸಿಗ್ಲಿ ಅಂತ ನಾವು ಕೂಡ ಆಯ್ತಾ ಇದ್ವಿ. ನಿಮ್ಮ ಅಭಿಮಾನಿಗಳು ಮತ್ತೆ ನಿಮ್ಮ ಒಂದು ಬೆಂಬಲಿಗರು ಏನಿದ್ದಾರೆ ಎಲ್ಲರೂ ಕೂಡ ನೆಕ್ಸ್ಟ್ ಕೆಲಸವನ್ನ ಮಾಡ್ತಾರೆ. ವಿಡಿಯೋ ನೋಡಿದಾದ್ಮೇಲೆ ಹೌದು ಹೌದು ಮಾಡ್ತಾವ್ರಿ ಹುಡುಗರೆಲ್ಲ, ಅಭಿಮಾನಿಗಳಿಗೆ ಹೇಳಿ. ಅಭಿಮಾನಿಗಳೆಲ್ಲ ಮಾಡ್ತಾವ್ರಿ. ಈಗ ನನಗಿನ್ನೂ ಡಬಲ್ ಆಗ್ಯಾರ. ಸಣ್ಣ ಹುಡುಗರು ಸ್ವಾಮಿ ನಮ್ಮ ಏರಿಯಾ ಎತ್ತು ಕಟ್ಬಿಟ್ರು ಮನೆ ಕುಣಿದ ಜೊತೆ. ಈಗ ಮಾಲೂರು ಏರಿಯಾ ಎಲ್ಲ ನೋಡಿದ್ರಲ್ಲ, ಕಮಲಾ ಪರಿಷತ್ ನೋಡಿದ್ರಲ್ಲ, ಆ ಘಾಟು ಹುಡುಗರು ಒಳ್ಳೆ ಎತ್ತು ಕಟ್ತಾರೆ. ಸಣ್ಣ ಕರುಗಳಾಗ್ಲಿ ಅಂದ್ರೆ ನನ್ನಿಂಗ ನಿನ್ನ ಈ ಸುತ್ತಕ ಕಲ್ಕೊಂಡ್ಬಿಟ್ಟು ಬುದ್ಧಿ. ಹೌದು ಬುದ್ಧಿ ರಾಘವೇಂದ್ರ ಏನು ಹೇಳು, ಇವತ್ತಿರ್ತೀವಿ ನಾಳೆ ಸಾಯ್ತೀವಿ. ಇವತ್ತು ವರ್ಷ ಕಾಲ ಉಲ್ಲಾಕೋದು ನೀನು ನಾನು ಅಲ್ಲ, ಹಿಂಗಂತ ಕೋಪ ಮಾಡಬೇಡ. ವರ್ಷ ಕಾಲ ಉಲ್ಲಾಕ್ಸ್ತಾ ಇದ್ದೀನಿಲ್ಲೋ, ನಾನು ಹಾಕ್ಸ್ತಾ ಇದ್ದೀನಿಲ್ಲೋ. ಇವತ್ತು ನಮ್ಮ ಹುಡುಗ ಅವನು ಹೋಗಿದ್ರೆ ಕೆಲಸಕ್ಕೆ 1 ಲಕ್ಷ ಕೊಡೋರು ನಮ್ಮ ಆದೇಶಕ್ಕೆ. 5 ನಿಮಿಷ ಅವನ್ನಲ್ಲಿ ಇಷ್ಟಲ್ಲ ಬಿಡಲ್ಲ, ಹಂಗೆ ರಿಟರ್ನ್ ಮಾಡಿದ್ವಿ. ಬಂದ್ಬಿಡು, ಹಾಳು ಮಾಡಿಬಿಟ್ಟಿದ್ದು ಹಾಳಾಗುತ್ತೀವಿ. ಈಗ ನಿಮ್ಮ ನಿಮ್ಮ ಲಕ್ಷಗಳು ಏನು ಬೇಡ, ಇದೇ ನಾನು ಇವಾಗ ಬೆಳಕು ಮಾಡ್ತಾ ಇರೋದು. ಇವಾಗ ನಾವು ಗಾಡಿಗಳು ಎಲ್ಲಿ ಓಡ್ತಾವೆ ಅನ್ನೋದು ಯಾರನ್ನ ನೋಡಿದ್ರೆ ಲೆಕ್ಕ ಇದು ಮಾಡಿದ್ದೀವಿ. ಇವಾಗ ಕಾರುಗಳ ಮ್ಯಾಗ ಧೂಳು ಉದಿಸೋರಿಲ್ಲ ನಮ್ಮ ಕಾರುಗಳ ಮೇಲೆ, ಅದು ಯಾರು ಕೇಳ್ತಾರೆ? ಈಗ ಈ ಮಿನಿ JCPಗಳು ಬೇರೆ ಮಾಡಿದ್ದೀವಿ ಒಂದಷ್ಟು. ಈ ಸಪರೇಟ್ ಜಾಸ್ತಿ ನಮ್ಮ ಕಡೆ, ಅದಕ್ಕೆ ಬಂದುಬಿಟ್ಟಿದ್ದೀವಿ. ದುಡಿದೀವಿ ಏನು ಮಾಡ್ತೀವಿ, ದುಡಿಬೇಕಲ್ಲ ಗುರುವೆ, ದುಡಿಬೇಕು. ದುಡಿಮೆ ಅಂತೂ ನಾವು ದ್ರಾಕ್ಷಿ ಜ್ವರ ಮಡಿಗ್ತಿದ್ದೀವಿ. ಕಪ್ಪು ದ್ರಾಕ್ಷಿ ಎಲ್ಲ ಕಾಯಿ ಆಗಿದೆ. ಎಲ್ಲರ ಬೆಳೆ ಇವತ್ತಿಲ್ಲ ಅನ್ನಂಗಿಲ್ಲ. ಬೆಂಗಳೂರು ತರಕಾರಿ ಅಲ್ಲಿ 3 ಜನ ಹುಡುಗರು ಭಾರಿ ಜ್ವರ ಮಾಡ್ತಾರೆ. ಚೆನ್ನಾಗಿ 3-4 ಜೊತೆ ಕಟ್ಕೊಂಡು ಉಳ್ಳಾಕೋದು ಅಂದ್ರೆ ಸಾಮಾನ್ಯ ವಿಚಾರ. ಅದು ನಮ್ಮಂಥವ್ರು ಗೊತ್ತು, ಜೊತೆ ಕಟ್ಕೊಂಡು ಮಾಡ್ತಾವೆ ಎಲ್ಲ. ಅವೇ ದಿನ 2-3 ನಿಂತ್ಕೊಂಡ್ಬಿಟ್ಟು ಕುಂಬಿಸ್ಬಿಡ್ತೀವಿ. ನಮ್ಗೆ ಗೊತ್ತಾಯ್ತದಲ್ಲ, 50,000 ರೂಪಾಯಿ ಖರ್ಚು ಎತ್ ಮಾಡ್ಬಿಡ್ಬೇಕು. ಎತ್ತೀವಿ ತಿಂಗಳ 5 ಜೊತೆ ಎತ್ತಿಗೆ ಎಷ್ಟು ಖರ್ಚು ಬರುತ್ತೆ ಮೇಡಮ್? ಒಂದು 50,000 ಖರ್ಚು ಬರುತ್ತೆ. 50-60 ಬೇಕು. ಎಲ್ಲಾದ್ರೂ ಕೇಳ್ಬೋದು ನೀವು, ಸಾಕ್ತಿರ್ತಾರಲ್ಲ. ಬಟ್ ಅದಕ್ಕೆ ನಾವು ಇವತ್ತಿಗೂ ಸಹ ರೇಟ್ನ ಕಟ್ಟುವಂತ ಗುಣನ ಎಲ್ಲೂ ಇಲ್ಲ. ಅವ್ರಿಗೂ ಗೊತ್ತಿರ್ತಾರೆ ಇದ್ರ ಖುಷಿನೇ ಬೇರೆ. ಏನ್ ಕೊಡ್ತೀರಿ ಅಂತ ಕಥೆನೇ ಬೇರೆ. ಘಾಟಿ ಟೈಮ್ನಾಗ 3 ತಿಂಗಳಂತೂ ನಾವು ನಿದ್ದೆಗಿದ್ದು ಹೋಗಲ್ಲ. ಬನ್ಸಿ ರವೆ ತಗೊಂಡು ಕೊಟ್ಬಿಟ್ಟು ಸತ್ತಿ ಬನ್ಸಿ ರವೆ ಈಗ ಬೇಬಿಗೆ ರೆಡಿ ಆಯ್ತವೆ ನನ್ನ 6 ಜೊತೆ. ಗೊತ್ತಾಯ್ತು, ಹೇಳಿದ್ವಿ ಬೇಬಿಗೆ ಬರ್ತೀವಿ. ಈಗ ನೆಕ್ಸ್ಟ್ ಬೇಬಿ ಜಾತ್ರೆ ಶುರುವಾಗುತ್ತೆ. ಇನ್ನೇನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬೇಬಿ ಜಾತ್ರೆನ. ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ದನಗಳು ಸೇರುವಂತಹ ಒಂದು ಜಾತ್ರೆ, ತುಂಬ ಅದ್ಧೂರಿಯಾಗಿ ನಡೆಯುವಂತಹ ಒಂದು ಜಾತ್ರೆ. ದರ್ಶನ್ ಪುಟ್ಟಣಯ್ಯ ಸರ್ ಅವರ ಒಂದು ಸಾರಥ್ಯದಲ್ಲಿ ನಡೆಯುವಂತಹ ಒಂದು ಜಾತ್ರೆ. ಸೊ ಹಾಗಾಗಿ ಡೇಟ್ಸ್ ಮಾರ್ಚ್ 8 ಅಲ್ವಾ? ಮಾರ್ಚ್ 8 ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚ್ 8ನೇ ತಾರೀಕಿಂದ ಈ ಒಂದು ಬೇಬಿ ಜಾತ್ರೆ ಪ್ರಾರಂಭ ಆಗ್ತದೆ. ಯಾರೆಲ್ಲ ಬೇಬಿ ಜಾತ್ರೆಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬನ್ನಿ ಬೇಬಿ ಜಾತ್ರೆಗೆ. ರಾಹುಲ್ ಅವರು ಕೂಡ ಎತ್ತುಗಳನ್ನು ಕಟ್ತಾರೆ. ನಾನು ಕೂಡ ಜಾತ್ರೆಗೆ ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಬೇಬಿ ಜಾತ್ರೆಗೆ ಎಲ್ಲರೂ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾತ, ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ ತಾಯಿ, ದಿವಸ ನಿನ್ನ ಜೊತೆಗೆ ಅಲ್ಲೇ ಇರ್ತೀನಿ. ತಾತ ಕೂಡ ಬರ್ತಾರೆ. ಎಲ್ಲ ಬರ್ತೀನಿ. ತಾತ ಅವ್ರು ಕೂಡ ಬಂದು ಇವ್ರ ಕಲ್ಲಿ ಭೇಟಿ ಕೊಟ್ಟೆ ನಾನು ಇದ್ದೆ ಹೋಗೋದು. ಸ್ವಾಮಿ ಅವತ್ತಂತೂ ಬರೇನು ನಾನು, ನನ್ನ ಕೈ ಎಡಬಟ್ಟಾಗೈತೆ. ಮಿಸ್ ಮಾಡದೆ ತುಂಬಾ ಜನ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾತ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ತುಂಬಾ ಲೇಟ್ ಆಗಿದೆ ಆಕ್ಚುಲಿ ನಾವು ಬಂದಿದ್ದೀವಿ ಕೂಡ. ಪಾಪ ತಾತ ಇದ್ರು ಮಾತಾಡ್ತಿದ್ದಾರೆ. ತುಂಬಾ ಲೇಟ್ ನೈಟ್ ಆಯ್ತು ಬರೋಷ್ಟರಲ್ಲಿ. ಥ್ಯಾಂಕ್ ಯು ಸೋ ಮಚ್ ತಾತ. ಆರಾಮ್. ರಾಹುಲ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಇಲ್ಲ, ರಾಹುಲ್ ಅವರು ನನ್ಕಿನ್ನೂ ಡಬಲ್ ಆಗಿ ದುಡಿತಾ ಇದ್ರೆ, ಅವರು ಹಳ್ಳಿ ಕಾರಣಕ್ಕಂತೂ ದುಡಿತಾವ್ರೆ ಬಿಡಿ, ದುಡಿತಾವ್ರು. ಒಳ್ಳೇದಾಗ್ಲಿ. ಒಳ್ಳೇದೇನು, ಅದ್ರ ಕಥೆನೇ ಬೇರೆ, ಮುಂದೆ ಅದ್ರ ಟೇಜ್ ಬೇರೆ. ನಿಮ್ಮಂತವ್ರ ಆಶೀರ್ವಾದ ಏನಿಲ್ಲ ಬರೀ ಏನಿಲ್ಲ ಗುಡಿ ಸ್ವಲ್ಪ ಜೊತೆ ಕಟ್ಟಂಗಾಗ್ಲಿ ಅಂತ. ಜೊತೆ ಕತೆ ಬೇರೆ ಹೋಗಿ, ಇದ್ರ ಕಥೆನೇ ಬೇರೆ. ನೀವು ಯಾವಾಗ ನಾನು ಹೇಳಿದಾಗ ಅಲ್ಲಿ ಬಂದ್ಬಿಟ್ಟು ನೀನು ಅದನ್ನು ಏನೇ ಮಾಡ್ಕೊಂಡು ಬೇರೆ ಏನೋ ಒಂಥರ ಕೊಡಿಸ್ತೀನಿ ಅಲ್ಲಿ ತಗೊಂಡಾಗಿ ಸರಿ. ಅಭಿಮನ್ಯುಗೆ ಇದು ದರ್ಶನ್ ಅವ್ರಿಗೆ ಹೋಗಿದ್ದು ಕೂಟ ಹೌದು.